ನನ್ನ ಆತ್ಮೀಯ ಧನುರಾಶಿಯ ಬಂಧುಗಳೇ, ಧನುರಾಶಿ ಎಂದರೆ ಅಗ್ನಿತತ್ವದ ರಾಶಿ. ಧೈರ್ಯ, ಆತ್ಮವಿಶ್ವಾಸ, ಸತ್ಯನಿಷ್ಠತೆ ಮತ್ತು ದೊಡ್ಡ ಕನಸುಗಳ ಸಂಕೇತ. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳು ನಿಮ್ಮ ಒಳಗಿನ ಉತ್ಸಾಹವನ್ನು ಸ್ವಲ್ಪ ಕುಗ್ಗಿಸಿದೆ. ನೀವು ಸಾಮಾನ್ಯ ವ್ಯಕ್ತಿಯಂತೆ ಬದುಕಬೇಕಾದ ಪರಿಸ್ಥಿತಿ ಬಂದಿತ್ತು. ನಿಮ್ಮ ಸಾಮರ್ಥ್ಯಕ್ಕಿಂತ ಕಡಿಮೆ ಫಲ ಸಿಕ್ಕಿತ್ತು. ಆದರೆ ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಬೆಳಕು ತರಲು ಪ್ರಾರಂಭಿಸುತ್ತದೆ. ಮಾರ್ಚ್ ತಿಂಗಳ ಆರಂಭ ಸ್ವಲ್ಪ ಗೊಂದಲಕರವಾಗಿರಬಹುದು. ಕೆಲವು ಹಳೆಯ ಸಮಸ್ಯೆಗಳು ಮತ್ತೆ ತಲೆದೋರುವ ಸಾಧ್ಯತೆಯಿದೆ. ವಿಶೇಷವಾಗಿ ಆರ್ಥಿಕ ಅಥವಾ ಉದ್ಯೋಗ ಸಂಬಂಧಿತ ಒತ್ತಡ ಹೆಚ್ಚಾಗಬಹುದು. ನೀವು ಮಾಡಿದ ಪರಿಶ್ರಮಕ್ಕೆ ತಕ್ಷಣ ಫಲ ಸಿಗದಿರುವುದರಿಂದ ಮನಸ್ಸಿನಲ್ಲಿ ನಿರಾಸೆ ಮೂಡಬಹುದು. ಆದರೆ ಆತುರ ಬೇಡ. ಈ ಮೊದಲ 2 ವಾರಗಳು ಪರೀಕ್ಷೆಯ ಅವಧಿ ಮಾತ್ರ. 3ನೇ ವಾರದಿಂದ ಗ್ರಹಗಳ ಚಲನೆ ನಿಮ್ಮ ಪರವಾಗಿ ತಿರುಗಲು ಆರಂಭಿಸುತ್ತದೆ. ನಿಮ್ಮ ಯೋಜನೆಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ನೀವು ಯಾವ ದಾರಿಯಲ್ಲಿ ನಡೆಯಬೇಕು ಎಂಬುದರ ಬಗ್ಗೆ ನಿರ್ಧಾರ ಕೈಗೊಳ್ಳಲು ಸಿದ್ಧರಾಗುತ್ತೀರಿ. ನೀವು ಹಿಂಜರಿಯುತ್ತಿದ್ದ ಕೆಲಸವನ್ನು ಈಗ ಧೈರ್ಯದಿಂದ ಆರಂಭಿಸುವ ಯೋಚನೆ ಬರುತ್ತದೆ. ಆರ್ಥಿಕವಾಗಿ ಮೊದಲ ಭಾಗದಲ್ಲಿ ಖರ್ಚು ಹೆಚ್ಚಾಗಬಹುದು. ಮನೆ ಖರ್ಚು, ಸಾಲ ಪಾವತಿ, ಕುಟುಂಬದ ಜವಾಬ್ದಾರಿ ಹೆಚ್ಚಾಗಬಹುದು. ಆದರೆ ತಿಂಗಳ ಮಧ್ಯಭಾಗದ ನಂತರ ಹಣದ ಹರಿವು ಸಮತೋಲನ ಪಡೆಯುತ್ತದೆ. ಕೆಲವರಿಗೆ ಬಾಕಿ ಹಣ ವಾಪಸ್ ಸಿಗುವ ಯೋಗ ಇದೆ. ಕೆಲವರಿಗೆ ಹೆಚ್ಚುವರಿ ಆದಾಯದ ಅವಕಾಶ ಕಾಣಬಹುದು. ಹೊಸ ಹೂಡಿಕೆ ಮಾಡುವುದಾದರೆ ತಿಂಗಳ ಕೊನೆಯ ವಾರ ಉತ್ತಮ. ಉದ್ಯೋಗದಲ್ಲಿರುವ ಧನುರಾಶಿಯವರಿಗೆ ಮಾರ್ಚ್ ಅತ್ಯಂತ ಮುಖ್ಯ ತಿಂಗಳು. ಮೇಲಾಧಿಕಾರಿಗಳಿಂದ ಗಮನ ಸಿಗುತ್ತದೆ. ನಿಮ್ಮ ಕಾರ್ಯಕ್ರಮತೆಯನ್ನು ಮೌನವಾಗಿ ಗಮನಿಸುತ್ತಿದ್ದವರು ಈಗ ನಿಮ್ಮನ್ನು ಹೊಗಳುವರು. ಹೊಸ ಜವಾಬ್ದಾರಿ ಅಥವಾ ಪ್ರಾಜೆಕ್ಟ್ ಸಿಗಬಹುದು. ಕೆಲವರಿಗೆ ವರ್ಗಾವಣೆ ಅಥವಾ ಪ್ರಮೋಷನ್ ಸೂಚನೆ ದೊರೆಯಬಹುದು. ಆದರೆ ತಕ್ಷಣ ಫಲ ನಿರೀಕ್ಷಿಸಬೇಡಿ. ನೀವು ತೋರಿಸುವ ಸಹನೆ ಮತ್ತು ಸ್ಥಿರತೆ ಮುಂದಿನ ತಿಂಗಳಿನಲ್ಲಿ ದೊಡ್ಡ ಫಲ ಕೊಡುತ್ತದೆ. ವ್ಯಾಪಾರಿಗಳಿಗೆ ಮೊದಲ 2 ವಾರ ಸ್ವಲ್ಪ ನಿಧಾನ. ಗ್ರಾಹಕರ ಸಂಖ್ಯೆ ಕಡಿಮೆಯಂತೆ ಕಾಣಬಹುದು. ಆದರೆ ಹಳೆಯ ಸಂಪರ್ಕಗಳು ಲಾಭಕ್ಕೆ ಕಾರಣವಾಗುತ್ತದೆ. ಹೊಸ ಪಾಲುದಾರಿಕೆ ಮಾಡಬೇಕಾದರೆ ಸಂಪೂರ್ಣ ದಾಖಲೆ ಪರಿಶೀಲನೆ ಮಾಡಿ. ಆತುರದಲ್ಲಿ ನಿರ್ಧಾರ ಬೇಡ. ಸಂಬಂಧಗಳ ವಿಚಾರದಲ್ಲಿ ಮಾರ್ಚ್ ಒಂದು ಶುದ್ಧೀಕರಣದ ತಿಂಗಳು. ನಿಮ್ಮ ಜೀವನದಲ್ಲಿ ನಿಜವಾದವರು ಮಾತ್ರ ಉಳಿಯುತ್ತಾರೆ. ಕೆಲವು ಸ್ನೇಹಗಳು ದೂರವಾಗಬಹುದು, ಆದರೆ ಅದು ನಿಮ್ಮ ಜೀವನದ ಶ್ರೇಯಸ್ಸಿಗೆ. ದಾಂಪತ್ಯ ಜೀವನದಲ್ಲಿ ಸಣ್ಣ ಮನಸ್ತಾಪ ಸಂಭವಿಸಬಹುದು, ವಿಶೇಷವಾಗಿ ಮಾತಿನ ಅರ್ಥ ಮಾಡಿಕೊಳ್ಳುವಿಕೆ ಸಮಸ್ಯೆ. ಆದರೆ ಶಾಂತವಾಗಿ ಮಾತನಾಡಿದರೆ ಸಮಸ್ಯೆ ಪರಿಹಾರವಾಗುತ್ತದೆ. ಅವಿವಾಹಿತರಿಗೆ ಪರಿಚಯದ ಯೋಗ ಇದೆ, ಆದರೆ ಅಂತಿಮ ನಿರ್ಧಾರ ತಡವಾಗಿ ತೆಗೆದುಕೊಳ್ಳುವುದು ಉತ್ತಮ. ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ತಂದೆ ಅಥವಾ ಗುರು ಸಮಾನ ವ್ಯಕ್ತಿಗಳ ಆಶೀರ್ವಾದ ಈ ತಿಂಗಳಿನಲ್ಲಿ ನಿಮಗೆ ವಿಶೇಷ ಶಕ್ತಿ ನೀಡುತ್ತದೆ. ಆರೋಗ್ಯದ ವಿಚಾರದಲ್ಲಿ ಧನುರಾಶಿಯವರು ಹೆಚ್ಚು ಜಾಗೃತ ವಹಿಸಬೇಕು. ವಿಶೇಷವಾಗಿ ರಕ್ತದ ಒತ್ತಡ, ಹೊಟ್ಟೆ ಸಮಸ್ಯೆ, ನಿದ್ರೆ ಕೊರತೆ ಅಥವಾ ದೇಹದ ಉಷ್ಣತೆ ಹೆಚ್ಚಾಗುವ ಸಾಧ್ಯತೆಯಿದೆ. ಸಮಯಕ್ಕೆ ಆಹಾರ, ಸಾಕಷ್ಟು ನೀರು, ಪ್ರಾರ್ಥನೆ ಮತ್ತು ಸ್ವಲ್ಪ ವ್ಯಾಯಾಮ ಅಗತ್ಯ. ಮಾರ್ಚ್ ತಿಂಗಳ ಅತ್ಯಂತ ವಿಶೇಷ ಸಂಗತಿ ಏನೆಂದರೆ ಇದು ನಿಮ್ಮ ಆತ್ಮವಿಶ್ವಾಸವನ್ನು ಮರುಜಾಗೃತಿಗೊಳಿಸುವ ತಿಂಗಳು. ನೀವು ಹಿಂದೆ ಅನುಭವಿಸಿದ ಸೋಲು ಈಗ ಪಾಠವಾಗುತ್ತದೆ. ನೀವು ನಿಮ್ಮ ಶಕ್ತಿಯನ್ನು ಮತ್ತೆ ಗುರುತಿಸುತ್ತೀರಿ. ನಾನು ಇದಕ್ಕಿಂತ ಹೆಚ್ಚು ಸಾಧಿಸಲು ಹುಟ್ಟಿದ್ದೇನೆ ಎಂಬ ಭಾವನೆ ಮತ್ತೆ ಮೂಡುತ್ತದೆ. ತಿಂಗಳ ಕೊನೆಯ ಭಾಗದಲ್ಲಿ ಒಂದು ಅಚ್ಚರಿಯ ಅವಕಾಶ ಸಿಗಬಹುದು. ಅದು ಉದ್ಯೋಗ, ಹಣ ಅಥವಾ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದಿರಬಹುದು. ಆಧ್ಯಾತ್ಮಿಕವಾಗಿ ಮಾರ್ಚ್ ನಿಮ್ಮನ್ನು ದೇವರ ಕಡೆ ಹೆಚ್ಚು ಹತ್ತಿರ ಮಾಡುತ್ತದೆ. ಪ್ರತಿ ಗುರುವಾರ ಅಥವಾ ಶನಿವಾರ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ದಾನಧರ್ಮ ಮಾಡಿದರೆ ಅಡೆತಡೆಗಳು ಕಡಿಮೆಯಾಗುತ್ತದೆ. ಪ್ರೀತಿಯ ಧನುರಾಶಿಯವರಿಗೆ ಮಾರ್ಚ್ ತಿಂಗಳು ಶಾಂತವಾದ ಆದರೆ ಗಂಭೀರ ತಿರುವಿನ ಆರಂಭ. ಇದು ದೊಡ್ಡ ಸದ್ದು ಮಾಡುವ ತಿಂಗಳಲ್ಲ, ಆದರೆ ಒಳಗಿನ ಬದಲಾವಣೆ ಪ್ರಾರಂಭಿಸುವ ತಿಂಗಳು. ನೀವು ತಾಳ್ಮೆ ಇಟ್ಟರೆ, ನಿಮ್ಮ ಪ್ರಯತ್ನ ಮುಂದುವರಿಸಿದರೆ ಏಪ್ರಿಲ್ ಮತ್ತು ಮೇ ತಿಂಗಳಿನಲ್ಲಿ ದೊಡ್ಡ ಫಲ ಕಾಣಬಹುದು. ನಿಮ್ಮ ಜೀವನದಲ್ಲಿ ವಿಳಂಬ ಇದ್ದರೂ ಅದು ದೈವಿಕ ಸಮಯದ ಭಾಗ. ದೇವರು ನಿಮಗೆ ಆಶೀರ್ವದಿಸುವುದರಲ್ಲಿ ತಡ ಮಾಡಬಹುದು, ಆದರೆ ತಪ್ಪು ಫಲ ಕೊಡುವುದಿಲ್ಲ. ನೀವು ನಂಬಿಕೆ ಇಡಿ, ಆತುರ ಬೇಡ. ನಿಯಂತ್ರಿತ ಮಾತು, ಸ್ಥಿರ ಮನಸ್ಸು ಮತ್ತು ನಿರಂತರ ಪ್ರಯತ್ನ ಇವು ನಿಮ್ಮ ಜಯದ ಮಂತ್ರ ಆಗಿರಬೇಕು.
ಮಾರ್ಚ್ ಅಂತ್ಯದ ವೇಳೆಗೆ ನೀವು ಹಿಂದಿರುಗಿ ನೋಡಿದಾಗ ಈ ತಿಂಗಳು ನನ್ನ ಮನಸ್ಸನ್ನು ಬಲಪಡಿಸಿತು ಎಂದು ಅನುಭವಿಸುತ್ತೀರಿ. ಹಾಗಾಗಿ ಧೈರ್ಯದಿಂದಿರಿ, ವ್ಯರ್ಥ ಆಲೋಚನೆಯನ್ನು ಮಾಡದಿರಿ. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಧನುರಾಶಿಯ ಸ್ನೇಹಿತರು ಮತ್ತು ಬಂಧುಗಳಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.